ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾನು ಚಿಂಗ್ಸ್ ರವರ ಆಟ್ ಆ್ಯಂಡ್ ಸೋರ್ ಇನ್ಸ್ಟಂಟ್ ಸೂಪ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೇ ಭಾಳಷ್ಟು ಸಿಗುತ್ತೆ. ಟೊಮೆಟೊ ಸೂಪ್ ಕೂಡ ಸಿಗುತ್ತೆ ಮತ್ತು ಕಾರ್ನ್ ಸೂಪ್, ಈ ರೀತಿ ಭಾಳಷ್ಟು ಸಿಗುತ್ತೆ. ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿಯಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗೆ ನನ್ನದೇ ಆದಂಥ ಓನ್ ವೇನಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನೊಂದು ಬೌಲ್ನ ಇಟ್ಕೊಂಡಿದ್ದೀನಿ. ಈ ಬೌಲ್ಗೆ ಸ್ವಲ್ಪ ನಾನು 1.5 ಬೌಲ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಲೆ ಮೇಲೆ ಕಾಯಿಸೋದಕ್ಕೆ ಇಡ್ತಾಯಿದ್ದೀನಿ. ಅವರು ಹೇಳಿದ ಮೆಷರಲ್ಲಿ ಇಷ್ಟ ಆಗಲ್ಲ ಅಂತಂದರೆ ನಮಗೆ ಬೇಕಾದಂಥ ಮೆಷರಲ್ಲಿ ನಾವು ಹಾಕೋಬೋದು. ಸೊ ನಮಗೆ ಅಳತೆಗೆ ನಾನು 1.5 ಬೌಲ್ನಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಸೂಪ್ ಮಾತ್ರ ತುಂಬಾ ಒಳ್ಳೆ ಟೇಸ್ಟಿಯಾಗಿ ಇರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಆದಷ್ಟು ಸೂಪ್ಗಳನ್ನು ಚಳಿಗಾಲದ ಟೈಮಲ್ಲಿ ಊಟಕ್ಕೂ ಮುಂಚೆ ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ಇದರಲ್ಲಿ ಎಲ್ಲ ರೀತಿಯ ವೆಜ್ಜೀಸ್ ಮತ್ತು ಸ್ಟಾರ್ಚ್ ಹಾಗೆ ಒಳ್ಳೆಯ ಒಂದು ಕಾರ್ಬೋಹೈಡ್ರೇಟ್ ಕೂಡ ಇರೋದ್ರಿಂದ ಎನರ್ಜಿ ಕೂಡ ಸಿಗುತ್ತೆ, ಹಾಗೆ ಒಳ್ಳೆಯ ಹಸಿವು ಕೂಡ ಆಗುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನಾನು ನೀರನ್ನು 1.5 ಬೌಲ್ನಷ್ಟು ತೊಗೊಂಡಿದ್ದೆ. ಅದನ್ನು ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ ನೀರಿಗೆ ಈ ಪೌಡ್ರನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದು ಸ್ವಲ್ಪ ಗಂಟಾಗದೇನೆ ಇರೋ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕೈ ಆಡಿಸೋದ್ರಿಂದ ಎಲ್ಲದೂ ಕೂಡ ಸರಿಯಾಗಿ ಅದಕ್ಕೆ ಮಿಕ್ಸ್ ಆಗುತ್ತೆ ನೀರಲ್ಲಿ. ಈಗ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಾನು. ಅದು ಸರಿಯಾಗಿ ವೆಜ್ಜೀಸ್ ಕೂಡ ಇರೋದ್ರಿಂದ ಆ ವೆಜ್ಜೀಸ್ ಸರಿಯಾಗಿ ಬಾಯ್ಲ್ ಆಗಬೇಕು ಅದರಲ್ಲಿ. ಆದರೆ ಸ್ವಲ್ಪ ಉಪ್ಪು ಮತ್ತು ಖಾರ ಸ್ವಲ್ಪ ಕಡಿಮೆ ಇರುತ್ತೆ. ನಮ್ಮ ರುಚಿಗೆ ಅನುಸಾರವಾಗಿ ನಾವು ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ನನ್ನ ರುಚಿಗೆ ತಕ್ಕಷ್ಟು ನಾನು ಸ್ವಲ್ಪ ಉಪ್ಪನ್ನು ಮತ್ತು ಮೆಣಸು ಮತ್ತು ಜೀರಿಗೆ ಇವೆರಡು ಕೂಡ ಒಳ್ಳೆ ಫ್ಲೇವರ್ ಕೊಡೋದ್ರಿಂದ ಸೂಪ್ಗಳಿಗೆ ಅದನ್ನು ಕೂಡ ನಾನು ಸ್ವಲ್ಪ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ ಇತ್ತು ಅಂತಂದರೆ ಕೂಡ ನೀವು ಅದನ್ನು ಹಾಕ್ಕೊಳ್ಳೋದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇಲ್ಲಿ ಈ ರೀತಿ ನಾನು ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಈ ರೀತಿ ಬಾಯ್ಲ್ ಆಯಿತು ಅಂತಂದರೆ ಅದು ಒಂದು ತಿಕ್ನೆಸ್ ಸ್ವಲ್ಪ ಫ್ಲೇವರ್ ಎಲ್ಲ ಬಿಟ್ಕೊಂಡ್ಬಿಟ್ಟು ತಿಕ್ನೆಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ಇದನ್ನು ನಾವು ಇಳಿಸ್ಕೊಳ್ಳೋದು ಒಳ್ಳೆಯದು. ಇವಾಗ ನೋಡ್ತಿರ್ಬೋದು ಎಲ್ಲ ವೆಜ್ಜೀಸ್ ಕೂಡ ಸ್ವಲ್ಪ ಬಾಯ್ಲ್ ಆಗಿದೆ, ಹಾಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ವೆಜ್ಜೀಸ್. ಆವಾಗ ಪಾರ್ಟಿಕಲ್ಸು ಚಿಕ್ಕದಾಗಿತ್ತು, ಇವಾಗ ಅದು ಬಾಯ್ಲ್ ಆಗಿಬಿಟ್ಟು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಾಣಿಸ್ತಾ ಇದೆ, ಅಂದರೆ ಬಾಯ್ಲ್ ಆಗಿದೆ ಅಂತ ಅರ್ಥ. ಇವಾಗ ಇದು ತಿಕ್ನೆಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು ನೀವು, ಸ್ವಲ್ಪ ಬೇರೆಯೇ ಬಂದಿದೆ, ಇದು ಗಂಜಿ ರೀತಿಯಲ್ಲಿ ಬಂದಿದೆ. ಸೊ ಇವಾಗ ಇದು ನಮಗೆ ಸೂಪು ರೆಡಿಯಾಗಿದೆ ಅಂತಲೇ ಅರ್ಥ. ಸೊ ಇವಾಗ ನಾನು ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಹಾಟ್ ಆ್ಯಂಡ್ ಸೋರ್ ಸೂಪ್ ರೆಡಿಯಾಗಿದೆ ಚಿಂಗ್ಸ್ ರವರ್ದು. ಚಿಂಗ್ಸ್ ರವರ್ ಫ್ಲೇವರ್ ಮಾತ್ರ ನನಗೆ ತುಂಬಾ ಇಷ್ಟ ಆಗುತ್ತೆ. ಬೇರೆ ಸೂಪ್ ಎಲ್ಲ ರೆಡಿಮೇಡ್ ಸಿಗುತ್ತೆ, ಆದರೂ ಕೂಡ ನನಗೆ ಇಷ್ಟ ಆಗಿರೋದು ಇದು ಒಂದೇ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲಿವರೆಗೂ ಇವತ್ತಿನ ವಿಡಿಯೋ ಏನಿತ್ತು ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.